ಆ ಹುಡುಗ ಅದನ್ನು ನೋಡಿ ತುಂಬ ಬೇಸರ ಪಟ್ಕೊಂಡು ಅಳ್ತಾನೆ. ಆಮೇಲೆ ಹೋಗಿ ನ್ಯೂಸ್ ಪೇಪರ್ ಮತ್ತು ಕಾಫಿ ತೊಗೊಂಬಂದು ಇವರು ಎದ್ದೊಳ್ಳಿ ಅಂತ ವೆಯ್ಟ್ ಮಾಡ್ತಾ ಇರ್ತಾನೆ. ಸ್ಯಾಂಟಿಯಾಗೋ ಎದ್ದಾಗ ಅವನು ಇವರಿಗೆ ಈ ಕಾಫಿ ನ್ಯೂಸ್ ಪೇಪರ್ಲ್ಲ ಕೊಟ್ಟು ಮಾತಾಡ್ತಾನೆ. ನೀವೇನೋ ಬೇಜಾರು ಮಾಡ್ಕೊಬೇಡಿ, ನಾಳೆಯಿಂದ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ, ನಾವು ಮೀನು ಹಿಡಿಯೋಕ್ಕೆ ಹೋಗೋಣ, ಖಂಡಿತವಾಗ್ಲೂ ನಮ್ಗೆ ಮೀನು ಸಿಗುತ್ತೆ ಅಂತ ಹೇಳ್ತಾನೆ. ಅವರು ಅದನ್ನು ಕೇಳಿಸ್ಕೊಂಡು ಸರಿ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇರ್ತಾರೆ. ಆಮೇಲೆ ಅವ್ರು ಮತ್ತೆ ಮಲಗಿಬಿಡ್ತಾರೆ. ಮಲಗಿದಾಗ ಸ್ಯಾಂಟಿಯಾಗೋಗೆ ತನ್ನ ಕನಸಿನಲ್ಲಿ ಮತ್ತೆ ತಾನು ಆಫ್ರಿಕಾದ ತೀರದಲ್ಲಿ ನೋಡಿದಂತಹ ಆ ಸಿಂಹಗಳ ಕನಸು ಅವ್ರಿಗೆ ಬರುತ್ತೆ. ಈ ರೀತಿಯ ಒಂದು ಕತೆ ಎಂಡ್ ಆಗುತ್ತೆ, ದಿ ಓಲ್ಡ್ ಮ್ಯಾನ್ ಆ್ಯಂಡ್ ದಿ ಸೀ. ಇದನ್ನು ಅರ್ನೆಸ್ಟ್ ಹೆಮಿಂಗ್ವೇ ಅವರು 1951ರಲ್ಲಿ ಬರೆದರು. 1952ರಲ್ಲಿ ಇದು ಪಬ್ಲಿಷ್ ಆಯಿತು. ಪಬ್ಲಿಷ್ ಆದಮೇಲೆ ಈ ಪುಸ್ತಕಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು. ಎಷ್ಟು ಮಟ್ಟಿಗೆ ಅಂದರೆ ಇದು ಒಂದು